ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ಶ್ರಾವಣ ಮಾಸದಲ್ಲಿ ಶಿವನನ್ನ ಆರಾಧಿಸಿದ್ರೆ ಫಲವನ್ನ ನೀಡ್ತಾನೆ ಶಿವ ಅಂತ ಹೇಳ್ತಾರೆ. ಶ್ರಾವಣ ಸೋಮವಾರದ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ಬಿಟ್ಟು ಮಾಡಿ ನಿಮ್ಮ ಮನಸ್ಸಿನ ವಿಷಯಗಳನ್ನ ಕೇಳ್ತೀರಿ, ಖಂಡಿತ ಕೈ ಹಿಡಿಯುತ್ತೆ, ಸಕ್ಸಸ್ ಆಗುತ್ತೆ. ಇದು ಫೇಲ್ ಆಗುವಂತ ಮಾತಿಲ್ಲ. ವಿಶೇಷವಾಗಿ 2ನೇ ಸೋಮವಾರದ ದಿನವೇ ಬ್ರಾಹ್ಮಿ ಮುಹೂರ್ತದಲ್ಲಿ ಒಂದು ಹೊಸ ನೋಟ್ಬುಕ್ ತಗೋಬೇಕು. ಇದನ್ನ 1 ವರ್ಷ ಮಾತ್ರ ಮಾಡ್ಬೇಕು, ಪದೇ ಪದೇ ವರ್ಷ ಮಾಡಬಾರ್ದು. 1 ವರ್ಷ ಮಾಡಿ ನೋಡ್ಲಿ, ನೆಕ್ಸ್ಟ್ ಇಯರ್ ಸಾಲನೇ ಇರೋದು. ನಮಸ್ಕಾರ ವೀಕ್ಷಕರೇ, ಜೀತ್ ಮೀಡಿಯಾ ನೆಟ್ವರ್ಕ್ನ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಶ್ರಾವಣ ಮಾಸ ಶುರುವಾಗಿದೆ. ಮೊದಲನೇ ಶ್ರಾವಣ ಸೋಮವಾರ ಯಾವ ರೀತಿ ಪೂಜೆ ಪುನಸ್ಕಾರಗಳು ಆಚರಣೆಗಳು ಇರಬೇಕು ಅನ್ನೋದನ್ನ ಗುರುಜಿ ತಿಳಿಸ್ಕೊಟ್ಟಿದ್ರು. ತಾವೆಲ್ಲರೂ ಕೂಡ ಅದನ್ನ ಫಾಲೋ ಮಾಡಿದ್ದೀರಾ ಅಂತ ಭಾವಿಸ್ತೀನಿ. ಅದರ ಜೊತೆಗೆ 2ನೇ ಸೋಮವಾರ, ಶ್ರಾವಣ ಸೋಮವಾರ ಅತ್ಯಂತ ವಿಶೇಷವಾದದ್ದು ಅಂತ ಹೇಳ್ತಾ ಇದ್ದಾರೆ ಗುರುಜಿ. ಯಾಕೆ ಅಷ್ಟೊಂದು ವಿಶೇಷತೆಯನ್ನು ಪಡೆದುಕೊಳ್ತಾ ಇದೆ? ಹಾಗೆ ಹಲವಾರು ಜಪ ತಪಗಳನ್ನ ಮಾಡಿ ಶಿವನನ್ನ ಒಲಿಸಿಕೊಳ್ಳೋದ್ರ ಹಿಂದಿನ ಅರ್ಥ ಏನು, ಶಿವನ ಆರಾಧನೆಯ ಮಹತ್ವ ಏನು, ಈ ಎಲ್ಲ ವಿಶೇಷವಾದಂತಹ ವಿಶೇಷ ಸಂಗತಿಗಳನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಸುಧೀಂದ್ರ ದೇಶಪಾಂಡೆ ಗುರುಗಳಿದ್ದಾರೆ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ನಮಃ ಶಿವಾಯ. ಗುರುಜಿ, ಶ್ರಾವಣ ಅಂದ್ರೇನೆ ಹೆಣ್ಮಕ್ಳಿಗೆ ಅದೊಂಥರ ಹಿರಿ ಹಿಗ್ಗುವಂತ ಸಂಭ್ರಮ, ಶಿವನ ಮಾಸ. ಸೊ ಒಂದೊಂದೇ ಪಾಡ್ಕಾಸ್ಟ್ ಅನ್ನ ನಾವು ಮಾಡ್ತಾ ಹೋಗ್ತಾ ಇದ್ದೀವಿ. ಇವಾಗ 2ನೇ ಸೋಮವಾರ, ಶ್ರಾವಣ ಸೋಮವಾರ. ಅದರಲ್ಲೂ ಈ 2ನೇ ಶ್ರಾವಣ ಸೋಮವಾರದಲ್ಲಿ ಹಲವಾರು ಜನರು ಏನಂದ್ರೆ ಈಗಾಗಲೇ ಪೂಜೆ ಪುನಸ್ಕಾರಗಳನ್ನ ಶುರು ಮಾಡ್ಕೊಂಡಿರ್ತಾರೆ. ಪ್ರತಿ ಸೋಮವಾರದಂತೆ ಈ ಶ್ರಾವಣದಲ್ಲಿ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳು ಶಿವನಿಗೆ ಸಲ್ಲಿಸ್ತಾ ಇರುವಂಥದ್ದು, ಜಪತಪಗಳನ್ನ ಮಾಡ್ತಾ ಇರುವಂಥದ್ದು. ಇದೆಲ್ಲದರ ಜೊತೆಗೆ ಕೆಲವರ ಒಂದು ಕಂಪ್ಲೇಂಟ್ ಏನಪ್ಪಾ ಅಂತಂದ್ರೆ, ನಾವು ಇಷ್ಟೆಲ್ಲ ಪೂಜೆ ಮಾಡ್ತೀವಿ, ನಾವು ದೇವರಿಗೆ ಅರ್ಪಿಸಬೇಕಾಗಿರುವಂತಹ ಎಲ್ಲಾ ನೈವೇದ್ಯಗಳನ್ನ ಅರ್ಪಿಸ್ತೀವಿ, ಏನ್ ಮಾಡಿದ್ರೆ ಒಲಿತಾನೆ ದೇವ್ರು ಅನ್ನುವಂಥದ್ದೇ ಗೊತ್ತಾಗ್ತಾ ಇಲ್ಲ, ಕಷ್ಟಗಳೇ ನಿಲ್ತಾ ಇಲ್ಲ ಅನ್ನುವಂಥದ್ದು ಕಂಪ್ಲೇಂಟ್. ಗುರುಜಿ, ಹೌದು, ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇತ್ತೀಚಿನ ದಿನಗಳಲ್ಲಿ ಇದು ಜಾಸ್ತಿ ಆಗ್ತಾ ಇದೆ. ನಾವು ಅದಕ್ಕೆ ಈ ಸ್ಪಿರಿಚುವಲ್ ರೆಮಿಡಿಯಲ್ಲಿ ಬಾಟಮ್ ಲೈನ್, ಅದು ಫೌಂಡೇಶನ್, ಅದು ಬೇಸಿಕ್. ನಾನು ಹೇಳ್ತಾ ಬರ್ತಿರ್ತೀನಿ, ನೆಗೆಟಿವ್ ಮಾತಾಡಬೇಡಿ. ಸಾಕಷ್ಟು ಸಲ ಪಾಡ್ಕಾಸ್ಟಲ್ಲಿ ನಾವು ಹೇಳಿರ್ತೀವಿ, ಅಸ್ತು ದೇವತೆಗಳು, ಅಶ್ವಿನಿ ದೇವತೆಗಳು ಅಸ್ತು ಅಂತಿರ್ತಾರೆ, ದಯಮಾಡಿ ಕೆಟ್ಟದ್ದನ್ನು ಮನೆಯಲ್ಲಿ ಮಾತಾಡಬೇಡಿ. ಅಪಶಬ್ದ, ಅಪನಿಂದೆ, ನನ್ನ ಕೈಗೆ ಹಣ ಬರ್ತಾ ಇಲ್ಲ, ನನ್ನ ಜೇಬಲ್ಲಿ ದುಡ್ಡು ಉಳಿತಾ ಇಲ್ಲ, ನಾನು ಉದ್ಧಾರ ಆಗೋದಿಲ್ಲ, ನೀನು ಉದ್ಧಾರ ಆಗೋದಿಲ್ಲ, ನೀನು ಹಾಳಾಗೋಗ್ತೀಯ, ನೀನು ಓದೋದಿಲ್ಲ, ನೀನು ಪಾಸ್ ಆಗೋದಿಲ್ಲ, ಈ ರೀತಿಯಾದಂಥ ಮಾತುಗಳನ್ನು ಮನೆಯಲ್ಲಿ ಆಡಬೇಡಿ ಅಂತ ಹೇಳ್ತಿರ್ತೀವಿ. ಇದು ಎಲ್ಲದಕ್ಕೂ ಬೇಸಿಕ್. ಈ ಸ್ಪಿರಿಚುವಲ್ ಹೀಲಿಂಗಲ್ಲಿ ಈ ಯೂನಿವರ್ಸ್ ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ. ನಾವು ಪದೇ ಪದೇ ಹೇಳ್ತಾ ಇರ್ತೀವಿ, ಈ ಪರಮೇಶ್ವರನ ಸಾನ್ನಿಧ್ಯದಲ್ಲಿ ಕೂತ್ಕೊಂಡು ಈ ಒಂದು ಸಂಚಿಕೆ ಎಪಿಸೋಡನ್ನು, ಪಾಡ್ಕಾಸ್ಟನ್ನು ಮಾಡ್ತಾ ಇದ್ದೀವಿ. ಶಿವ ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ, ಯೂನಿವರ್ಸ್ ಬೇರೆ ಅಲ್ಲ. ಕನ್ನಡಿಯ ಮುಂದೆ ನಿಂತು ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಸ್ಮೈಲಿಂಗ್ ಫೇಸ್ ತೋರಿಸಿದಾಗ ಸ್ಮೈಲಿಂಗ್ ಫೇಸ್ ಕಾಣಿಸುತ್ತೆ, ಮುಖ ಸಿಂಡರಿಸ್ಕೊಂಡು ಸಿಟ್ಟಿನ ಮುಖ ಮಾಡಿದರೆ ಸಿಟ್ಟಿನ ಮುಖ ಕಾಣಿಸುತ್ತೆ. ನೀವು ಏನು ಈ ಕ್ಷಣದಲ್ಲಿ ಮಾತಾಡ್ತೀರಾ, ತಕ್ಷಣಕ್ಕೆ ಅದು ಮೇಲೆ ಯೂನಿವರ್ಸಿಗೆ ಹೋಗಿ ಅದು ಹಾಗೆ 1000 ಪಟ್ಟು ವಾಪಸ್ ಬರುತ್ತೆ. ನನ್ನ ಸಾಲ ತೀರ್ತಾ ಇಲ್ಲ, ಓ ಇವ್ರಿಗೆ ಸಾಲ ತೀರೋದು ಬೇಡ ಅಂತ ಅದೇ ಥರದ ವ್ಯಕ್ತಿಗಳನ್ನು ಯೂನಿವರ್ಸ್ ನಿಮಗೆ ಕನೆಕ್ಟ್ ಮಾಡುವಂಥದ್ದು. ಇಷ್ಟೇ. ಇದರ ಹಿಂದೆ ಒಂದು ರಹಸ್ಯ ಏನಿದೆ ಅಂತಂದರೆ, ನಾನೆಷ್ಟೇ ಪೂಜೆ ಮಾಡ್ತೀನಿ, ನಾನೆಷ್ಟೇ ಪುನಸ್ಕಾರ ಮಾಡ್ತೀನಿ, ನಾನೆಷ್ಟೇ ನೈವೇದ್ಯ ಮಾಡ್ತಿದ್ದೀನಿ, ಭಗವಂತ ನನಗೆ ಒಲಿತಾ ಇಲ್ಲ, ನನ್ನ ಕಷ್ಟಗಳು ತಪ್ತಾ ಇಲ್ಲ. ಯಾಕೆ ಅಂದರೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನೀವು ಪಾಸಿಟಿವ್ ಮಾತಾಡೋದನ್ನು ಕಲೀರಿ. ಮನೆಯಲ್ಲಿ ಪಾಸಿಟಿವ್ ಫೌಂಡೇಶನ್ ಹಾಕಿ. ಯಾರಾದರೂ ತಪ್ಪು ಮಾತಾಡ್ತಾ ಇದ್ರೆ ಬೇಡ, ನೆಗೆಟಿವ್ ಮಾತಾಡೋದು ಬೇಡ, ಪಾಸಿಟಿವ್ ಮಾತಾಡಿ. ಆ ಒಂದು ಶುದ್ಧೀಕರಣ ನೀವು ಮಾಡಿಕೊಂಡ್ರೆ, ಸೆಕೆಂಡ್ ಅವ್ರು ಏನು ತಪ್ಪು ಮಾಡ್ತಿರ್ತಾರೆ ಅಂತಂದರೆ, ಅಲ್ಲಿ ಪೂಜೆ ಮಾಡುವಂತಹ ವಿಧಾನದಲ್ಲಿ ಸಂಕಲ್ಪ, ಸಮಯ, ವಿಧಾನ ಮತ್ತು ಮನಸ್ಥಿತಿ ಅಂತ 4 ಅಂಶಗಳು ಬರುತ್ತೆ. ಯಾಕೆ ರಾಹುಕಾಲ ಅಂತಂದರೆ ಅಷ್ಟು ನಾವು ನೆಗೆಟಿವ್ ಇಂಪ್ಯಾಕ್ಟಿಂದ ಪ್ರಾಮುಖ್ಯತೆಯನ್ನು ಕೊಡ್ತೀವಿ? ರಾಹುಕಾಲದಲ್ಲಿ ಗೃಹ ಪ್ರವೇಶ ಮಾಡೋದಿಲ್ಲ, ಮುಂಜುವೆ ಮಾಡೋದಿಲ್ಲ, ಮದುವೆ ಮಾಡೋದಿಲ್ಲ, ಶುಭ ಕಾರ್ಯಗಳನ್ನು ಮಾಡೋದಿಲ್ಲ, ಶಾಪ್ ಓಪನಿಂಗ್ ಮಾಡೋದಿಲ್ಲ, ಮತ್ತೊಂದು ರಾಹುಕಾಲ, ಅದನ್ನ ಅವಾಯ್ಡ್ ಮಾಡಿ, ನಿಷಿದ್ಧ. ಅದಕ್ಕೆ ನೋಡಿ, ಫಸ್ಟ್ ಪಾಯಿಂಟ್ ಏನ್ ಬರ್ತಾ ಇದೆ ಇಲ್ಲಿ ಅಂತಂದ್ರೆ ಸಮಯ ಅಂತ ಹೇಳಿ. ಮಾಡಬಾರದ ಸಮಯದಲ್ಲಿ ಪೂಜೆ ಮಾಡಿ ಫಲ ಕೇಳಿದ್ರೆ ಏನು ಫಲ ಬಂತು? ಮಾಡಬಾರದ ಸಂಕಲ್ಪ ಮಾಡಿಕೊಂಡು, ಅಂದರೆ ಸಂಕಲ್ಪ ಅಂತಂದರೆ ಪೂಜೆಗೆ ನೀವು ಸರ್ವೇ ಸಾಮಾನ್ಯವಾಗಿ ಪೂಜೆ ಶುರು ಮಾಡೋದಕ್ಕಿಂತ ಅರ್ಚಕರು,
ಏನು ಹೇಳ್ತಾರೆ, ಸಂಕಲ್ಪ ಮಾಡ್ಕೊಳ್ಳಿ. ಆ ಸಂಕಲ್ಪನೆ ಮಾಡ್ಕೊಳ್ಳಿಲ್ಲ. ಆ ಸಮಯದಲ್ಲೂ ಕೂಡ ನನ್ನ ಮನಸ್ಸಲ್ಲಿ ಕಣ್ಣೀರು, ದುಃಖ, ದುಮ್ಮಾನ, ಸಾಲ ತೀರ್ತಾ ಇಲ್ಲ, ನನಗೆ ಒಳ್ಳೇದಾಗ್ತಾ ಇಲ್ಲ, ಈ ಕಡೆ ಮನಸ್ಸಲ್ಲಿ ನೆಗೆಟಿವ್ ಫೀಲಿಂಗ್ಸ್, ನೆಗೆಟಿವ್ ಥಾಟ್ಸ್ ಬರ್ತಾ ಇರುತ್ತೆ. ಸುಮ್ಮನೆ ಏನೋ ಕಾಟಾಚಾರಕ್ಕೆ ಹೂ ಏರಿಸ್ತಾ ಇರ್ತೀವಿ, ಧೂಪ ದೀಪ ಪೂಜೆ ಮಾಡ್ತೀವಿ, ನೈವೇದ್ಯ ಮಾಡ್ತೀವಿ. ಸಂಕಲ್ಪನೆ ಆಗಲಿಲ್ಲ ಅಂತಂದರೆ ಪೂಜೆಯಲ್ಲಿ ಫಲ ಕೊಡಬೇಕು. ಆಮೇಲೆ ಮುಂದಿನ ನೋಡಿ, ವಿಧಾನ ಮತ್ತು ಮನಸ್ಥಿತಿ ಅಂತ ಹೇಳ್ತೀವಿ. ವಿಧಾನ ಮನಸ್ಥಿತಿಯಲ್ಲಿ ಏನು ಬರುತ್ತೆ ಅಂತಂದರೆ, ನನ್ನ ಮನಸ್ಥಿತಿ ಸರಿ ಇಲ್ಲ ಅಂತಂದಾಗ ಆ ಪೂಜೆ ಫಲ ಕೊಡೋದಿಲ್ಲ. ಹಾಗಾಗಿ ಈ ಎಲ್ಲವನ್ನ ನೀವು ಶುದ್ಧೀಕರಣ ಮಾಡ್ಕೊಳ್ಳಿ. ಫಸ್ಟ್ ಈ ಪಾಸಿಟಿವ್ ಮೋಡಿಗೆ ಬನ್ನಿ, ನೆಗೆಟಿವ್ ಮೋಡಿಂದ ಸಮಯ ನೋಡ್ಕೊಳ್ಳಿ, ಸಂಕಲ್ಪ ಮಾಡ್ಕೊಳ್ಳಿ, ಮನಸ್ಥಿತಿ ಸರಿ ಮಾಡ್ಕೊಳ್ಳಿ. ಭಗವಂತ ಒಲ್ಲದೇ ಒಲಿತಾನೆ. ಇಷ್ಟು ಮಾತ್ರ. ಪೂಜೆ ಪುನಸ್ಕಾರ ಮಾಡ್ತಾ ಇರ್ತೀರಾ, ಆದ್ರೆ ಅದಕ್ಕೆ ತಕ್ಕಂತಹ ಮನಸ್ಥಿತಿಯನ್ನ ಇಟ್ಕೊಂಡು ಪೂಜೆ ಮಾಡಿದ್ರೆ ಅದು ದೇವರಿಗೆ ಸಲ್ಲತ್ತೆ, ಅನ್ಕೊಂಡಂತಹ ಇಷ್ಟಾರ್ಥಗಳು ನೆರವೇರತ್ತೆ. ಖಂಡಿತವಾಗಿಯೂ ಈ ಶಿವ ಕೇಳೋದು ಅದನ್ನೇ. ಹೌದು ಹೌದು. ಸರಿ ಗುರುಜಿ, ಈಗ ಸಾಕಷ್ಟು ಜನ ಏನ್ ಮಾಡ್ತಾ ಇರ್ತಾರೆ ಅಂತಂದ್ರೆ, ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಬರುವಂತಹ ಕೆಲವೊಂದು ವಿಷಯಗಳನ್ನ ತಿಳ್ಕೊಂಡು ಅರ್ಧಂಬರ್ಧ ತಿಳುವಳಿಕೆ, ಅರ್ಧಂಬರ್ಧ ತಿಳ್ಕೊಂಡು ಪೂಜೆ ಪುನಸ್ಕಾರಗಳನ್ನ ಮಾಡುವಂಥದ್ದು. ಈ ಪೂಜೆ ಮಾಡಿದ್ರೆ ಒಳ್ಳೇದು. ಆಮೇಲೆ ಹೆಣ್ಮಕ್ಳು ಹೇಗೆ ಅಂತಂದ್ರೆ, ಸಾಮಾನ್ಯವಾಗಿ ಇವಾಗ ಅದರಲ್ಲೂ ಮನೆಯಲ್ಲಿ ವಯಸ್ಸಾಗಿರುವಂಥವ್ರು, ಅವ್ರು ಆ ಪೂಜೆ ಮಾಡಿದ್ರಂತೆ, ಅದಕ್ಕೆ ಅವರಿಗೆ ಈ ಒಂದು ವರ ಸಿಕ್ಕಿದೆ, ನೀನು ಮಾಡು ಅನ್ನುವಂಥದ್ದು. ಸೊ ಇದು ಎಷ್ಟರ ಮಟ್ಟಿಗೆ ಫಲಿಸುತ್ತೆ ಅಂತ ಗುರುಜಿ? ಹೌದು, ಇದಕ್ಕೆ ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಬಹಳ ಒಳ್ಳೆ ಪ್ರಶ್ನೆ ಇದು. ಯಾಕೆಂದರೆ ಇತ್ತೀಚೆಗೆ ಏನಾಗ್ತಾ ಇದೆ ಅಂದರೆ, ಈ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಇವಾಗ ನೋಡಿ, ನಾವು ಶಾಸ್ತ್ರವನ್ನು ಅಧ್ಯಯನ ಮಾಡಿರ್ತೀವಿ, ಗುರುಗಳ ಮುಖಾಂತರ ದೀಕ್ಷೆ ಆಗಿರುತ್ತೆ, ಎಲ್ಲವನ್ನ ಮಾಡಿ ಇವತ್ತು ನಾನೊಬ್ಬ ಗುರುವಾಗಿ, ಒಬ್ಬ ವ್ಯಕ್ತಿಯಾಗಿ, ಒಂದು ಶಕ್ತಿಯಾಗಿ ಭಕ್ತರು ಹೇಳುವಂತಹದ್ದು, ಈ ನನ್ನ ವಾಣಿಯ ಮುಖಾಂತರ ಏನು ಬರುತ್ತೆ, ನಾನೊಂದು ಸಿಂಪಲ್ ರೆಮಿಡಿ ಹೇಳಿದ್ರು ಕೂಡ ನೋಡೋದಕ್ಕೆ ಸಿಂಪಲ್ ಇರುತ್ತೆ, ಇಮಿಡಿಯೇಟ್ ರಿಯಾಕ್ಷನ್ ಬರುತ್ತೆ. ಗುರುಗಳೇ ನೀವು ಇದನ್ನು ಹೇಳಿದ್ರಿ, ನನಗದು ಸಕ್ಸಸ್ ಆಯಿತು. ಬೇರೆಯವ್ರಿಗೆ ಹೌದು, ಇಷ್ಟು ಸಿಂಪಲ್ ರೆಮಿಡಿ ಮಾಡಿದರೆ ಅದು ಸಕ್ಸಸ್ ಆಗುತ್ತಾ, ಹೆಂಗೆ? ನಾನು ಉದಾಹರಣೆಗೆ ಜೀರಿಗೆ ರೆಮಿಡಿ ಅಂತ ಬರುತ್ತೆ. ಜೀರಿಗೆಯನ್ನು ಈ ತುಟಿ ಒಳಗಡೆ ಹಾಕೊಂಡು 108 ಸಲ ಒಂದು ಬೀಜ ಮಂತ್ರ ಹೇಳಿ ಸಕ್ಸಸ್. ಕೋಟ್ಯಾಂತರ ಜನರಿಗೆ ಅದರ ಒಳ್ಳೇದಾಗಿ ನೋಡಿ. ಜೀರಿಗೆಯಿಂದ ಇಷ್ಟ ಆಗುತ್ತಾ? ಗುರುಗಳೇ ನಂಗೆ ಕೆಲಸ ಸಿಕ್ತು, ಮದುವೆ ಸೆಟ್ ಆಯಿತು, ಸಂತಾನ ಪ್ರಾಪ್ತಿ ಆಯಿತು, ಹೊಸ ಮನೆ ತಗೊಂಡೆ, ಬಾಡಿಗೆ ಮನೆಯಲ್ಲಿದ್ವಿ, ಹೊಸ ಮನೆಗೆ ಹೋಗೋ ಕನಸು ಕೂಡ ಕಂಡಿರಲಿಲ್ಲ. ಅಂದರೆ ಆ ವ್ಯಕ್ತಿಗೆ ಗುರುವಿನಿಂದ, ಗುರು ಅಂದರೆ ಭಗವಂತನಿಂದ ಒಂದು ಅನುಗ್ರಹ ಆಗಿರಬೇಕು. ಇವತ್ತು ನನಗೆ ಸಾಯಿಬಾಬಾ ಅವರಿಂದ ಅನುಗ್ರಹ ಆಗಿರುವಂಥದ್ದು, ಮಹಾ ಅವತಾರ ಬಾಬಾಜಿಯಿಂದ ಅನುಗ್ರಹ ಆಗಿರುವಂಥದ್ದು. ಆ ಭಗವಂತ ವ್ಯಕ್ತಿಗಳನ್ನು ಚೂಸ್ ಮಾಡಿ ಒಂದು ಆಶೀರ್ವಾದ ಶಕ್ತಿಯನ್ನು ತುಂಬಿ ಆ ಗುರು ಅಂತ ಒಂದು ಸ್ಥಾನವನ್ನು ಕೊಟ್ಟು ಅವ್ರ ಮುಖಾಂತರ ಹೇಳಿಸಿದಾಗ ಅದಕ್ಕೆ ಒಂದು ಶಕ್ತಿ ಇರುತ್ತೆ. ಈ ಸೋಷಿಯಲ್ ಮೀಡಿಯಾದಲ್ಲಿ ಏನಾಗ್ತಾ ಇದೆ ಇತ್ತೀಚೆಗೆ, ಎಲ್ಲರೂ ಜ್ಯೋತಿಷಿಗಳಾಗ್ತಾ ಇದ್ದಾರೆ, ಎಲ್ಲರೂ ರೆಮಿಡಿ ಹೇಳ್ತಾ ಇದ್ದಾರೆ. ಮಾಡಬಾರ್ದು. ಎಲ್ಲರೂ ರೆಮಿಡಿ ಹೇಳಬೇಡಿ, ಎಲ್ಲರೂ ಜ್ಯೋತಿಷಿಗಳಾಗುವಂತಹ ಒಂದು ಕೆಲಸಕ್ಕೆ ಕೈ ಹಾಕಬೇಡಿ. ನೀವು ಅಧ್ಯಯನ ಮಾಡಿದ್ದೀರಾ, ಗ್ರಂಥವನ್ನು ಓದಿಕೊಂಡು ಗುರುದೀಕ್ಷೆ ತಗೊಂಡ್ರೆ ಜ್ಯೋತಿಷಿಗಳಾಗಿ ನಿಮಗೆ ಅದರದ್ದು ಫಲ ಸಿಗುತ್ತೆ, ಮುಂದೆ ನಿಮಗೆ ಒಂದು ಶಕ್ತಿ ಇರುತ್ತೆ. ಇನ್ನೂ ಒಂದು ರಹಸ್ಯ ಏನು ಅಂದರೆ, ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಈ ರೆಮಿಡಿಗಳನ್ನು ನೋಡಿಕೊಂಡು ಎಲ್ಲಿಂದನೂ ಕಾಪಿ ಮಾಡೋದು, ಅದನ್ನು ಅವರು ಜ್ಯೋತಿಷಿಗಳೇ ಅಲ್ಲ, ವಿದ್ವಾನರಲ್ಲ, ವಿದ್ವಾಂಸರಲ್ಲ, ಆ ಒಂದು ವಾಸ್ತು ತಜ್ಞರಲ್ಲ, ಅವರು ಕೂಡ ಒಂದು ಆ್ಯಂಕರಿಂಗ್ ಮಾಡ್ತಾ ರೆಮಿಡಿ ಹೇಳಿಬಿಡ್ತಾರೆ, ಜೆಂಟ್ಸ್ ಆಗಲಿ ಲೇಡೀಸ್ ಆಗಲಿ. ಆಗ ಏನಾಗುತ್ತೆ ಅಂದರೆ, ಯಾರು ಜ್ಯೋತಿಷ್ಯ ಕಲಿಯದೆ, ವಾಸ್ತುಶಾಸ್ತ್ರ ತಿಳಿಯದೆ, ಅದರ ಬಗ್ಗೆ ಅಧ್ಯಯನ ಮಾಡದೆ, ಗುರುದೀಕ್ಷೆ ತಗೊಳ್ಳದೆ ನೀವೇನು ರೆಮಿಡಿಯನ್ನು ಹೇಳ್ತೀರಿ, ಜನಸಾಮಾನ್ಯರು ನಿಮ್ಮ ಗ್ರಹಗಳನ್ನು ವೀಕ್ ಮಾಡ್ಕೋತಾ ಇದ್ದೀರಿ, ನಿಮ್ಮ ಜೀವನದಲ್ಲಿ ಹಿನ್ನಡೆಯನ್ನು ಅನುಭವಿಸ್ತೀರಿ, ನಿಮ್ಮ ಕಾಲಿನ ಮೇಲೆ ಕಲ್ಲು ಹಾಕೋತೀರಿ, ನಿಮಗೆ ಮುಂದಿನ ದಿನಗಳಲ್ಲಿ ಆಗುವಂತಹ ಒಳಿತನ್ನು ನೀವೇ ಸರ್ವನಾಶ ಮಾಡ್ಕೋತೀರಿ. ಹಾಗಾಗಿ ಈ ದುಸ್ಸಾಹಸಕ್ಕೆ ಕೈ ಹಾಕಬೇಡಿ, ಇವತ್ತೇ ಬಿಟ್ಟು ಬಿಡಿ. ನಿಮಗೆ ಜ್ಯೋತಿಷ್ಯದ ಸಹವಾಸ ನೀವು ಅಧ್ಯಯನ ಮಾಡಿ ಆ ಗುರುದೀಕ್ಷೆ ತಗೊಂಡಾಗ ಮಾತ್ರ ಅದಕ್ಕೆ ಬನ್ನಿ, ಆವಾಗ ರೆಮಿಡಿ ಹೇಳಿ, ಅದಕ್ಕೊಂದು ತೂಕ ಇರುತ್ತೆ. ಸುಮ್ಮನೆ ಅಲ್ಲಿನ ರೆಮಿಡಿ ನೋಡಿ ಇದನ್ನು ರೆಮಿಡಿ ಹೇಳಿಬಿಟ್ರೆ ಅಲ್ಲ. ಆಗ ಏನಾಗುತ್ತೆ, ನಿಮ್ಮ ಗ್ರಹಗಳು ದುರ್ಬಲ ಆಗುತ್ತೆ. ರಾವಣ ಸಂಹಿತೆ, ರಾವಣ ಹೇಳಿರುವಂಥದ್ದು, ನೀನು ಗುರುವಾಗಿ, ಗುರುದೀಕ್ಷೆಯಾಗಿ, ಭಗವಂತನಿಂದ ನಿನಗೆ ಆಶೀರ್ವಾದ ಇದ್ದರೆ, ಏನಾದರೂ ಆಗಿದ್ದರೆ, ಅಧ್ಯಯನ ಮಾಡಿದರೆ ನೀನು ಜ್ಯೋತಿಷ್ಯ ಹೇಳು, ರೆಮಿಡಿ ಹೇಳು, ನಿಮಗೆ ಒಳ್ಳೆಯದಾಗುತ್ತೆ. ಇವಾಗ ನಾನು ನೋಡಿ, ಜ್ಯೋತಿಷ್ಯ, ಅನುಗ್ರಹ, ರೆಮಿಡಿ ಅಂತ ಹೇಳ್ತಾ ಬಂದಾಗ ನಮ್ಮ ಒಂದು ಸಂಪರ್ಕಕ್ಕೆ ಸುಮಾರು 26 ಲಕ್ಷ ಜನ ಸೇರಿರುವಂಥದ್ದು. ಯಾಕೆ? ನನಗೆ ದೈವಾನುಗ್ರಹ, ದೈವ ದೀಕ್ಷೆ ಆಗಿರುವಂಥದ್ದು. ಅದಕ್ಕೆ ಸೇರ್ತಾ ಎಲ್ರಿಗೂ ಒಳಿತಾಗ್ತಾ ಇದೆ, ಬೆಳೀತಾ ಇದೆ. ಅದನ್ನು ಬೇರೆಯವರು ಜ್ಯೋತಿಷ್ಯ ಓದದೆ, ರೆಮಿಡಿಯನ್ನು ಸುಮ್ಮನೆ ಆ್ಯಂಕರಿಂಗ್ ಮಾಡದೆ ನಾನು ಹೇಳಿದೆ ಅಂದಾಗ ಅವರ ಪರ್ಸನಲ್ ಜೀವನದಲ್ಲಿ ಗ್ರಹಗಳು ದುರ್ಬಲ ಆಗುತ್ತೆ.
ಅವರಾಗಿ ಅವರ ಹಣೆ ಬರವನ್ನ ಕೆಡಿಸ್ಕೋತಾರೆ, ಪಾತಾಳಕ್ಕೆ ಬಿದ್ದು ಬಿಡ್ತಾರೆ. ಸತ್ಯಾನಾಶ ಸರ್ವನಾಶದಂತಹ ಒಂದು ಸಂದರ್ಭ ಈ ಗ್ರಹಗಳು ಅವರಿಗೆ ನಿರ್ಮಾಣ ಮಾಡುತ್ತೆ. ಬೇಡ ಅಂತ ದುಸ್ಸಾಹಸಕ್ಕೆ ಕೈ ಹಾಕೋದು ಬೇಡ. ಯಾರು ಜ್ಯೋತಿಷ್ಯ ಓದಿರ್ತಾರೆ ಅವ್ರ ಹತ್ರನೇ ನೀವು ತಿಳ್ಕೊಬೇಕು. ಅವ್ರ ರೆಮಿಡಿ ಹೇಳಿ ಅವ್ರ ಹತ್ರ ಕೇಳಿದ್ರೇ ಚಂದ. ಹಾಗಾಗಿ ಈಗ ನಮ್ಮ ಮೇಡಮ್ ಅವ್ರು ಹೇಳಿದ ಪ್ರಕಾರ ಎಲ್ಲೋ ಒಂದು ರೀಲ್ಸ್ ನೋಡಿದ್ರು, ಅರ್ಧಂಬರ್ಧ ತಿಳಿದವ್ರ ಹತ್ರ ಅಲ್ಲಿಂದ ತಿಳ್ಕೊಂಡು ರೆಮಿಡಿ ಮಾಡಿಕೊಂಡ್ರು, ಅವ್ರಿಗೆ ಚೆನ್ನಾಗಾಗಿದೆ ಅಂತೆ ಇದನ್ನು ಮಾಡಿದ್ರು. ಅದನ್ನು ಮಾಡಿಕೊಂಡ್ರೆ ಮಾತ್ರ ಭಯಂಕರ ಪಶ್ಚಾತ್ತಾಪ ಆಗುತ್ತೆ. ಆಯಾ ಕೆಲಸಗಳನ್ನ ಆಯಾ ವೃತ್ತಿ ಇರೋರಿಗೆ ಬಿಟ್ಬಿಟ್ರೆ ತುಂಬಾ ಒಳ್ಳೇದು. ಈ ತರ ದಾರಿ ತಪ್ಪಿಸುವಂತ, ದಿಕ್ಕು ತಪ್ಪಿಸುವಂತ ಕೆಲಸಗಳನ್ನ ಮಾಡಬಾರ್ದು. ಬೇಡ ಬೇಡ, ತಪ್ಪದು. ಸೋಷಿಯಲ್ ಮೀಡಿಯಾ ಇತ್ತೀಚೆಗೆ ಜನಪ್ರಿಯ ಆಗ್ತಿರೋದ್ರಿಂದ ಅಂತ ದುಸ್ಸಾಹಸಕ್ಕೆ ಕೈ ಹಾಕೋದು ಬೇಡ, ಅರ್ಧಂಬರ್ಧ ತಿಳ್ಕೊಳ್ಳೋದು ಬೇಡ. ಅದಕ್ಕೆ ಯಾಕೆ ಹೇಳಿ ನಾವು ಇವತ್ತು ಗಂಟೆಗಟ್ಟಲೆ ಕೂತ್ಕೊಂಡು ಒಂದೊಂದು ಪಾಡ್ಕಾಸ್ಟ್ ಯಾಕೆ ಮಾಡ್ತೀವಿ ಅಂದರೆ, ಒಂದೊಂದು ಅದರಲ್ಲಿರುವ ಟೆಕ್ನಿಕಲ್ ಪಾಯಿಂಟನ್ನು ವಿಸ್ತಾರವಾಗಿ ಹೇಳ್ತಾ ಬಂದಾಗ ಜನರ ಮನಸ್ಸಿಗೆ ನಾಟುತ್ತೆ, ಅಲ್ಲಿ ರೆಮಿಡಿ ಸಕ್ಸಸ್ ಆಗುತ್ತೆ ಅನ್ನೋದೇ ಉದ್ದೇಶ. ಸರಿ ಗುರುಜಿ, ಇನ್ನು ನಾವು ಶ್ರಾವಣ ಮಾಸದ ಬಗ್ಗೆ ಮಾತಾಡೋದಾದ್ರೆ, ಶ್ರಾವಣ ಮಾಸದಲ್ಲಿ ಶಿವನನ್ನ ಆರಾಧಿಸಿದ್ರೆ, ಅದರಲ್ಲೂ ಮನಸ್ಸಿಟ್ಟು ಆರಾಧಿಸಿದ್ರೆ ಫಲವನ್ನ ನೀಡ್ತಾನೆ ಶಿವ ಅಂತ ಹೇಳ್ತಾರೆ. ಹೌದು ಹೌದು ಹೌದು, ಖಂಡಿತವಾಗಿ. ಈಗ ನೋಡಿ, ಶಿವ ಇಲ್ಲಿ ಒಂದು ವಿಷಯವನ್ನು ನಾವು ಅರ್ಥ ಮಾಡ್ಕೋಬೇಕು. ಶಿವ ಕೇವಲ ಹಣವನ್ನು ಕೊಡುವಂತಹ ದೇವರು ಮಾತ್ರ ಅಲ್ಲ, ಶಿವ ನಮಗೆ ಅವಿದ್ಯೆಯನ್ನು ದೂರ ಮಾಡುವಂತಹ ತತ್ವ ಅಂತ ಹೇಳ್ತಾರೆ, ಮನಸ್ಸಿನ ಅಶಾಂತಿಯನ್ನು ದೂರ ಮಾಡುವಂತಹ ತತ್ವ ಅಂತ ಹೇಳ್ತಾರೆ, ಆತ್ಮಶಕ್ತಿಯನ್ನು ಜಾಗೃತಗೊಳಿಸುವಂತಹ ತತ್ವ ಅಂತ ಹೇಳ್ತಾರೆ. ವೈದಿಕ ಜ್ಯೋತಿಷ್ಯದ ಪ್ರಕಾರ ಶಿವನ ಆರಾಧನೆಯನ್ನು ಯಾಕೆ ನಾವು ಮಾಡಬೇಕು ಅಂತಂದರೆ, ಮನಸ್ಸು ಆಲ್ರೆಡಿ ನಮಗೆ ಗೊತ್ತು, ಚಂದ್ರನನ್ನು ಜಟಾಧಾರಿ ಇಲ್ಲಿಟ್ಕೊಂಡು ಆತ ಒಂದು ವಿಶೇಷ ಅನುಗ್ರಹ ಮಾಡಿರುವಂಥದ್ದು. ಮನಸ್ಸು ಯಾವಾಗ ವ್ಯಕ್ತಿಯ ಮನಸ್ಸು ದುರ್ಬಲ ಆಗುತ್ತೆ, ಆಗ ಆತ ತೆಗೆದುಕೊಳ್ಳುವಂತಹ ನಿರ್ಧಾರಗಳು ತಪ್ಪಾಗುತ್ತೆ. ಕರೆಕ್ಟಾ ನಾನು ಹೇಳಿ? ಈಗ ನೀವು ಯಾವುದಾದ್ರೂ ಒಂದು ಕೋಪದಲ್ಲಿರ್ತೀರಿ, ತಾಪದಲ್ಲಿರ್ತೀರಿ, ಸಡನ್ ಆಗಿ ಅಥವಾ ಅತಿ ಸಂತೋಷದಲ್ಲಿದ್ದಾಗ, ಅತಿ ದುಃಖದಲ್ಲಿದ್ದಾಗ ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಸರಿಯೋ ತಪ್ಪು? ನೀವೇ ಹೇಳಿ. ತಪ್ಪಾಗಿರುತ್ತೆ, ತಪ್ಪಾಗಿರುತ್ತೆ. ಅದಕ್ಕೆ ಹಿರಿಯರು ಕೂಡ ಹೇಳ್ತಾ ಇದ್ದು, ಇವಾಗ ಸ್ವಲ್ಪ ಶಾಂತ ಆಗು, ಆಮೇಲೆ ನಿರ್ಧಾರಗಳನ್ನ ತೆಗೆದುಕೋ ಅಲ್ವಾ. ಅದಕ್ಕೆ ಮೂಲ ಆದಿದೇವ, ಅಧಿದೈವ ಅಂದ್ರೆ ಈಶ್ವರ. ಯಾಕೆಂದ್ರೆ ಚಂದ್ರನನ್ನ ಜಟದಲ್ಲಿ ಇಟ್ಕೊಂಡು ಮನಸ್ಸನ್ನ ಹಿಡಿತದಲ್ಲಿ ಇಟ್ಕೊಳ್ಳಿ, ತಪ್ಪು ಮಾಡಬೇಡಿ. ಯಾವಾಗಲೂ ಕೂಡ ನೀವು ಮನಸ್ಸು ದುರ್ಬಲ ಆದಾಗ ನಿರ್ಣಯಗಳು ತಪ್ಪಾಗಿರುತ್ತೆ. ಆ ನಿರ್ಧಾರ ತಪ್ಪಾಗಿದ್ದಾಗ ಅದು ಸಾಲಕ್ಕೆ ದಾರಿ ಮಾಡಿಕೊಡುತ್ತೆ, ಸೋಲಿಗೆ ದಾರಿ ಮಾಡಿಕೊಡುತ್ತೆ, ಉದ್ಯೋಗದಲ್ಲಿ ಸಮಸ್ಯೆ ಬರುತ್ತೆ, ಕುಟುಂಬದಲ್ಲಿ ಕಲಹ ಬರುತ್ತೆ. ಇವಕ್ಕೆಲ್ಲವೂ ಕೂಡ ಅಸ್ಥಿರ ದುರ್ಬಲ ಮನಸ್ಸು ಕಾರಣ ಆಗುತ್ತೆ. ಹಾಗಾಗಿ ಶಿವನ ಆರಾಧನೆ ಮಾಡ್ತಾ ಹೋಗಿ. ನಾನು ಸುಮಾರು ಸಲ ಹೇಳಿರ್ತೀನಿ ಕೆಲವೊಂದು ವೀಕ್ಷಕರಿಗೆ, ನಿಮಗೆ ಇದ್ದಕ್ಕಿದ್ದಂತೆ ಬಹಳ ಫ್ರಸ್ಟ್ರೇಷನ್ ಆಗ್ತಾ ಇದೆ, ಇರಿಟೇಷನ್ ಆಗ್ತಾ ಇದೆ, ಈ ಕೆಲಸ ಬೇಡ, ರಿಸೈನ್ ಮಾಡಿ ಹೋಗೋಣ, ಈ ದಾಂಪತ್ಯದಿಂದ ಹೊರಗಡೆ ಹೊರಟು ಹೋಗೋಣ. ಓಂ ಕ್ಲೀಂ ಕೃಷ್ಣಾಯ ನಮಃ ಮಂತ್ರ ಹೇಳಿ, ಓಂ ನಮಃ ಶಿವಾಯ ಮಂತ್ರ ಹೇಳ್ಕೊಳ್ಳಿ. ಒಂದು 11 ಸಲ ಅದು, ಒಂದು 11 ಸಲ ಇದು, ಮನಸ್ಸು ಸ್ಥಿರ ಆಗುತ್ತೆ. ನಾನು ತೆಗೆದುಕೊಳ್ಳುವಂತಹ ನಿರ್ಧಾರ ತಪ್ಪಾಗಿದೆ ಅಂತ ಹೇಳಿ ನೀವು ಅಲ್ಲಿಂದ ಆ ತಪ್ಪು ನಿರ್ಧಾರದಿಂದ ಹೊರಗಡೆ ಬರ್ತೀರಿ. ಇಂತಹ ಬೀಜ ಮಂತ್ರಗಳಲ್ಲಿ, ಇಂತಹ ಶಿವ ಪಂಚಾಕ್ಷರಿ ಮಂತ್ರಗಳಲ್ಲಿ, ಒಂದು ವಿಷ್ಣುವಿನ ಈಶ್ವರನ ಮಂತ್ರಗಳಲ್ಲಿ ಎಷ್ಟು ಶಕ್ತಿ ಇದೆ ಅದನ್ನು ನಾವು ನೋಡಬೇಕಾಗುತ್ತೆ. ಶ್ರಾವಣದಲ್ಲಿ ನಾವು ಶಿವನಿಗೆ ಹತ್ತಿರ ಆಗೋದಕ್ಕೆ ಏನೆಲ್ಲ ಮಾಡಬೇಕು ಅನ್ನೋದನ್ನ ಹೇಳಿದ್ರಿ. ಈಗ ಕೆಲವೊಂದು ಸಂದರ್ಭ ಬ್ರಾಹ್ಮಿ ಮುಹೂರ್ತಕ್ಕೆ ಸಾಕಷ್ಟು ಪ್ರಾಮುಖ್ಯತೆಯನ್ನ ನೀಡಲಾಗುತ್ತೆ. ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಶಿವನ ಆರಾಧನೆ ಮಾಡಬೇಕು, ಅಥವಾ ಯಾವುದೇ ದೇವರನ್ನ ಪೂಜೆ ಮಾಡುವಂತ ಸಮಯ ಅಂದ್ರೆ ಅದು ಬ್ರಾಹ್ಮಿ ಮುಹೂರ್ತ. ಅದ್ರ ಬಗ್ಗೆ ತಿಳಿಸೋದಾದ್ರೆ? ಬ್ರಾಹ್ಮಿ ಮುಹೂರ್ತದಲ್ಲಿ ನಾನು ವಿಶೇಷವಾಗಿ ಹೇಳಿದ್ದೆ, ಬ್ರಾಹ್ಮಿ ಮುಹೂರ್ತದಲ್ಲಿ ಒಂದು ರೆಮಿಡಿ ಮಾಡಬೇಕು ಅಂತ ಹೇಳಿ. ಹಿಂದಿನ ದಿನ 2ನೇ ಶ್ರಾವಣ ಸೋಮವಾರದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಹೌದು, 2ನೇ ಶ್ರಾವಣ ಸೋಮವಾರದ ಹಿಂದಿನ ದಿನ ಭಾನುವಾರ ನೀವು ಮಾರ್ಕೆಟಲ್ಲಿ ಸಿಗುವಂಥದ್ದು, ಪಾಪ ಸಿಟಿಯಲ್ಲಿರೋರಿಗೆ ಮರದ ಅವೈಲಬಿಲಿಟಿ ಇರೋದಿಲ್ಲ ಈ ಬಿಲ್ವಪತ್ರದ್ದು, ಅವರು ಮಾರ್ಕೆಟಲ್ಲಿ ತೊಗೊಂಡು ಇಟ್ಕೊಳ್ಳಿ. ಅಥವಾ ಹಳ್ಳಿಗಳಲ್ಲಿ ಸಿಗುತ್ತೆ ಅಂದರೆ ಆ ಮರದಿಂದನೇ ಅದು ಬಿಲ್ವಪತ್ರವನ್ನು ಸಂಗ್ರಹ ಮಾಡಿ ಇಟ್ಕೋಬೇಕು. 108 ಬಿಲ್ವಪತ್ರದ ಎಲೆಗಳನ್ನು. ಆಗ ದಳ ಒಂದು, ಬ್ರಹ್ಮ ವಿಷ್ಣು ಮಹೇಶ್ವರ ಸ್ವರೂಪವಾದಂತಹ ಒಂದು ದಳಕ್ಕೆ ಒಂದು ಅಂತ ಹೇಳ್ತೀವಿ. ಆ ರೀತಿ 108 3 ಎಲೆಗಳನ್ನು ಇರುವಂತಹದ್ದು 108 ಕಲೆಕ್ಟ್ ಮಾಡಿ ಇಟ್ಕೊಂಡು, ನೆಕ್ಸ್ಟ್ ಡೇ ಶ್ರಾವಣ ಸೋಮವಾರದ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ಬಿಟ್ಟು ದೇವರ ಮನೆಯನ್ನು ಶುಚಿ ಮಾಡಿ, ಈಶ್ವರ ಶಿವಲಿಂಗ ಇದ್ದರೆ ಅದನ್ನು ಕೂಡ ಅಭಿಷೇಕ ಮಾಡಿಕೊಂಡು ಶುದ್ಧಿಯಾಗಿ ಮಾಡಿ ಇಟ್ಕೊಂಡು, ಈಶ್ವರ ಪಾರ್ವತಿ ಫೋಟೋ ಇದ್ದರೆ ಅದನ್ನು ಕೂಡ ಶುಚಿಯಾಗಿ ಒರೆಸ್ಕೊಂಡು, 2 ತುಪ್ಪದ ದೀಪಗಳನ್ನು ಬೆಳಗಿಟ್ಕೊಂಡು 3:30 ಇಂದ 5:30 ಒಳಗಡೆ 2ನೇ ಶ್ರಾವಣ ಸೋಮವಾರದ ಬ್ರಾಹ್ಮಿ ಮುಹೂರ್ತದಲ್ಲಿ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಹೇಳ್ತಾ ಒಂದೊಂದ್ಸಲ ಓಂ ನಮಃ ಶಿವಾಯ ಹೇಳಿದಾಗ ಒಂದೊಂದು ಬಿಲ್ವ ಪತ್ರೆಯನ್ನ ಏರಿಸ್ತಾ ಬಂದಾಗ 108 ಕೌಂಟ್ ಆಗುತ್ತೆ. ನಿಮಗೆ ಗೊತ್ತಾಗ್ಬಿಡುತ್ತೆ ಅದು ಖಾಲಿಯಾಗಿದ್ದು. 108 ಕೌಂಟ್ ಆದಾಗ
ಅದೆಲ್ಲ ಆದಮೇಲೆ ನೀವು ಮನಸ್ಸಿನ ಪ್ರಾರ್ಥನೆಯನ್ನ ಹೇಳಬೇಕು. ಫಸ್ಟೇ ಹೇಳಬಾರ್ದು. ಇದು ಒಂದು ಕಂಡೀಷನ್. ಮೊದಲೇ ಹೇಳ್ಬಿಟ್ಟು ಕೇಳೋಂಗಿಲ್ಲ. ಫಸ್ಟು ಶಿವ ಪೂಜೆಯನ್ನು ಮಾಡಿ, ಶಿವ ಧ್ಯಾನವನ್ನು ಮಾಡಿ, ಶಿವ ಭಕ್ತಿಯನ್ನು ಮಾಡಿ. ಅದೆಲ್ಲ ಆದಮೇಲೆ ನೀವು ಏನು ಬ್ರಾಹ್ಮಿ ಮುಹೂರ್ತದಲ್ಲಿ ಶಿವನಿಗೆ, ಶಿವಲಿಂಗಕ್ಕೆ, ಒಂದು ಭಾವಚಿತ್ರಕ್ಕೆ, ಫೋಟೋಗೆ ನೀವು ಈ ಬಿಲ್ವಪತ್ರ ಶಿವ ಅರ್ಚನೆಯನ್ನು ಮಾಡ್ತೀರಿ. ಮಾಡಿ ನಿಮ್ಮ ಮನಸ್ಸಿನ ವಿಷಯಗಳನ್ನು ಕೇಳ್ತೀರಿ. ಅದು ಖಂಡಿತ ಕೈ ಹಿಡಿಯುತ್ತೆ, ಸಕ್ಸಸ್ ಆಗುತ್ತೆ. ಇದು ಫೇಲ್ ಆಗುವಂತಹ ಮಾತಿಲ್ಲ. ಇದು 2ನೇ ಸೋಮವಾರದ ಹಿಂದಿನ ದಿನ ಮಾಡ್ಬೇಕಾಗಿಲ್ಲ. ಇಲ್ಲ, ಹಿಂದಿನ ದಿನ ಬಿಲ್ವಪತ್ರೆಯನ್ನು ತಂದಿಟ್ಕೊಂಡು 2ನೇ ಶ್ರಾವಣ ಸೋಮವಾರದ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಬೇಕು. ಓಕೆ ಓಕೆ. ಈ ಬಿಲ್ವಪತ್ರೆಗೂ ಶಿವನಿಗೂ ಇರುವಂತಹ ಸಂಬಂಧ ಗುರುಜಿ, ಹಾಗೆ ಈ ಬಿಲ್ಪತ್ರೆನ ಇಂತಿಷ್ಟೇ ದಳಗಳು ಇರಬೇಕು ಅಂತ ಹೇಳಿ ಪೂಜೆ ಮಾಡ್ಲಾಗತ್ತೆ ಗುರುಜಿ, ಅದ್ರ ಬಗ್ಗೆ? ಹೌದು, ಬಿಲ್ವಪತ್ರೆಗೆ ವಿಶೇಷವಾಗಿ ಏನು ಹೇಳ್ತಾರೆ ಅಂದ್ರೆ ಜ್ಞಾನ ಶಕ್ತಿ, ಇಚ್ಛಾಶಕ್ತಿ ಮತ್ತು ಕ್ರಿಯಾಶಕ್ತಿ ಅಂತ ಹೇಳ್ತಾರೆ. ನೋಡಿಬೇಕಾದ್ರೆ ಅದನ್ನ ಟೆಸ್ಟ್ ಮಾಡಲಿ ಯಾರಾದರೂ. ಇವತ್ತು ಯಾಕೋ ನನಗೆ ಮನಸ್ಸು ಸಮಾಧಾನ ಇಲ್ಲ, ಯಾಕೋ ಜ್ಞಾನ ನಂದು ಒಂದು ಸ್ವಲ್ಪ ಹಿಡಿತದಲ್ಲಿ ಯಾಕೋ ಅದು ಬರ್ತಾ ಇಲ್ಲ, ಹೇಳಿದ ಮಾತು ನಾನು ಕೇಳ್ತಾ ಇಲ್ಲ, ಮಕ್ಕಳಿಗೆ ಹೇಳಿದ ಮಾತು ಕೇಳಲ್ಲ, ಗಂಡ ಹೇಳಿದ ಮಾತು ಕೇಳಲ್ಲ, ಹೆಂಡತಿ ಹೇಳಿದ ಮಾತು ಕೇಳಲ್ಲ. ಈ ಜ್ಞಾನಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಅವಘಡಗಳು, ಅಪಘಾತಗಳಾಗ್ತಾ ಇದೆ. ಅಥವಾ ಇಚ್ಛಾಶಕ್ತಿ, ವಿಲ್ ಪವರ್ ಅಂತ ಏನು ಹೇಳ್ತೀವಿ, ಆಮೇಲೆ ಕ್ರಿಯಾಶಕ್ತಿ, 3 ಶಕ್ತಿಗಳ ಕೊರತೆ ಒಬ್ಬ ವ್ಯಕ್ತಿಯಲ್ಲಿದೆ ಅಂತಂದರೆ ಬಿಲ್ವಪತ್ರೆಯನ್ನು ಕೈಯಲ್ಲಿ ಹಿಡಿದಾಗ ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ ಜಾಗೃತ ಆಗುತ್ತೆ. ಆವಾಗ ಹೌದು, ನಾನು ತೆಗೆದುಕೊಳ್ಳುವಂತಹ ಡಿಸಿಷನ್ ತಪ್ಪಾಗ್ತಾ ಇದೆ. ಇಚ್ಛಾಶಕ್ತಿ, ವಿಲ್ ಪವರ್ ಇಲ್ಲ ಅಂದರೆ ಏನು ಸಾಧನೆ ಮಾಡೋಕ್ಕಾಗೋದಿಲ್ಲ ಬಿಡಿ. ವಿಲ್ ಪವರ್ ಬೇಕೇ ಬೇಕು. ಆ ವಿಲ್ ಪವರ್ ಅನ್ನೋದೊಂದು ನಮಗೆ ಬರಬೇಕು ಅಂತಂದರೆ, ಇಲ್ಲ ನಾನು ಆ ಮಾತಿನಲ್ಲೇ ಮನೆ ಕಟ್ಟುವಂಥದ್ದು. ಸುಮಾರು ಜನ ನೋಡಿರ್ತೀವಿ, ಇದು ಹಿಂಗೆ ಮಾಡೋಣ, ಆ ಪ್ಲ್ಯಾನ್ ಮಾಡೋಣ, ಹಿಂಗೆ ಮಾಡೋಣ, 5 ನಿಮಿಷ ಹೋಗ್ಬಿಟ್ಟು ಆರಾಮಾಗಿ ಮಲಗಿರ್ತಾರೆ, ಗಡದ್ದಾಗಿ ಗೊರಕೆ ಹೊಡಿತಿರ್ತಾರೆ. ವಿಲ್ ಪವರ್ ಎಲ್ಲಿ ಬಂತು? ಹಾಸಿಗೆಗೆ ಹೋಯ್ತು. ವಿಲ್ ಪವರ್ ಬೇಡ, ಅದು ಕಾರ್ಯಗತ ಆಗಬೇಕು. ಕಾರ್ಯಗತ ಆದಾಗ ನೀವು ಸಿದ್ಧಿಸ್ಕೋತೀರಿ, ನೀವೇನಾದರೂ ಸಾಧನೆ ಮಾಡ್ತೀರಿ. ಆ ವಿಲ್ ಪವರನ್ನು ನಮಗೆ ತಂದು ಕೊಡುವಂಥದ್ದು ಬಿಲ್ವಪತ್ರೆ. ಕ್ರಿಯಾಶಕ್ತಿ ಆಗಬೇಕು, ಅದು ಕಾರ್ಯರೂಪಕ್ಕೆ ಬರಬೇಕು, ಬರೀ ಮಾತಾಡೋದಲ್ಲ. ಹಾಗಾಗಿ ಈ ಮೂರರ ಸಂಗಮ, ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಬ್ರಹ್ಮ ವಿಷ್ಣು ಮಹೇಶ್ವರರ ಸಂಗಮವಾದಂಥ ಬಿಲ್ವಪತ್ರದ ದಳವನ್ನು ನೀವು ಶ್ರಾವಣ ಸೋಮವಾರದಲ್ಲಿ 108 ಸಂಖ್ಯೆಯಲ್ಲಿ, ನಿಮಗೆ ಕೆಲವೊಬ್ಬರಿಗೆ ಪಾಪ ಹೆಲ್ತ್ ಸಮಸ್ಯೆ ಇರುತ್ತೆ, ಇಲ್ಲ ಗುರುಗಳೇ ಹೇಳೋಕ್ಕಾಗಲ್ಲ, ನಮಗೆ ಸ್ವಲ್ಪ ಮೆಡಿಸಿನ್ ತಗೋತೀವಿ, ನಿದ್ದೆ ಜಾಸ್ತಿ ಬರುತ್ತೆ, ವಯೋವೃದ್ಧರಿದ್ದೀವಿ, ಮಕ್ಕಳಿದ್ದಾರೆ, ಹೇಳೋಕ್ಕಾಗಲ್ಲ. ಯಾರು ಸದೃಢರಾಗಿದ್ದೀರಿ ನೀವು, ಒಂದು ಆಯ್ತು ಗುರುಗಳೇ ನಾವು ಮಾಡ್ತೀವಿ ಹಂಗಂತ ಹೇಳಿ ಗುರುಗಳು ಹೇಳಿದ್ದಾರೆ ಅಂತ ಈ ಬ್ರಾಹ್ಮಿ ಮುಹೂರ್ತದಲ್ಲೆದ್ದು ತಣ್ಣೀರು ಸ್ನಾನ ಮಾಡಿಬಿಟ್ಟಿರ ಬೇಡ. ಮತ್ತೆ ನನಗೆ ಬ್ಲೇಮ್ ಮಾಡಬೇಡಿ, ಜ್ವರ ಬಂತು, ತಲೆ ಸುತ್ತಿಬಿದ್ದೆ, ಬೇಡ, ಬಿಸಿನೀರು ಸ್ನಾನನೇ ಮಾಡ್ಕೊಳ್ಳಿ. ಬ್ರಾಹ್ಮಿ ಮುಹೂರ್ತದ ಪವರ್ನ ಯೂಸ್ ಮಾಡ್ಕೊಳ್ಳಿ ದಯಮಾಡಿ. ಅದನ್ನು ಯೂಸ್ ಮಾಡಿಕೊಂಡು ಬಿಲ್ವಪತ್ರೆಯ ದಳಗಳನ್ನು ಸಮರ್ಪಣೆ ಮಾಡಿ. ವರ್ಷದೊಳಗಡೆ ಯಾಕೆ ಕೆಲಸ ಆಗಲ್ಲ ನೋಡೋಣ. ಬರೀ ಕೆಲಸ ಆಗೋದಷ್ಟೇ ಅಲ್ಲ, ಅದ್ರ ಜೊತೆಗೆ ಜ್ಞಾನ ಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ ಜಾಗೃತ. ಇಲ್ಲ ಗುರುಗಳೇ, ಹೋದ ವರ್ಷ ನೀವು ನನಗೆ ಈ ಶ್ರಾವಣ ಸೋಮವಾರದಂದು 108 ಬಿಲ್ವಪತ್ರ ದಳಗಳನ್ನು ಸಮರ್ಪಣೆ ಮಾಡಕ್ ಹೇಳಿದ್ರಿ, ಲಾಸ್ಟ್ ಇಯರ್ಗಿಂತ ಈ ವರ್ಷ ನನ್ನ ವಿಲ್ ಪವರ್ ಜಾಸ್ತಿ ಆಗಿದೆ ಅಂತ ಹೇಳಲಿಲ್ಲ ಅಂದ್ರೆ ಕಮೆಂಟ್ ಮಾಡ್ತಾರೆ. ಎಷ್ಟೊಂದು ಸರಳವಾದಂತಹ ಪರಿಹಾರಗಳನ್ನ ತಿಳಿಸ್ಕೊಡ್ತಾ ಇರ್ತೀರಾ ಗುರುಜಿ ನೀವು ಕೂಡ. ಸರಿ ಗುರುಜಿ, ಇವಾಗ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾರೆ, ಬಿಲ್ವಪತ್ರೆಯನ್ನು ಕೂಡ ಆಯ್ತು. ಇವಾಗ ಕೆಲವೊಬ್ರಿಗೆ ಏನಂತಂದ್ರೆ, ಎಷ್ಟೇ ಕಷ್ಟಪಟ್ಟು ಸಾಲವನ್ನ ತೀರಿಸ್ತಾ ಇದೀನಿ ಅಂದ್ರೂ ಕೂಡ ಅದು ಬಗೆಹರಿತಾನೆ ಇರೋದಿಲ್ಲ. ಸಾಲ ಮತ್ತಷ್ಟು ಬೆಟ್ಟದಷ್ಟು ಬೆಳೀತಾ ಹೋಗ್ತಾ ಇರುತ್ತೆ. ಈ ಶಿವನ ಆರಾಧನೆ ಅಥವಾ ಶಿವನ ಪೂಜೆ ಮಾಡೋದ್ರಿಂದ ಈ ಸಾಲ ಪರಿಹಾರಕ್ಕೂ ಏನಾದ್ರೂ ಸಂಬಂಧ ಇದೆಯಾ ಅಂತ? ಹೌದೌದೌದು, ಸಾಲ ಖಂಡಿತವಾಗಿಯೂ ಅದರಿಂದ ಹೊರಗಡೆ ಬರಬಹುದು, ಸಾಲದ ಸುಳಿಯಿಂದ. ಒಂದೇನು ಅಂದರೆ, ಇಲ್ಲಿ ಅವರು 2 ಕೆಲಸ ಮಾಡ್ಕೋಬೇಕಾಗತ್ತೆ. ವೆರಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ವರ್ಕ್, ಅವರು ಟಾಸ್ಕ್ ಏನು ಮಾಡ್ಕೋಬೇಕು ಅಂದರೆ, ಮನೆ ಒಳಗಡೆ ಶ್ರೀಚಕ್ರ ಯಂತ್ರವನ್ನು ಪ್ರತಿಷ್ಠಾಪನೆ ಮಾಡ್ಕೋಬೇಕು. ಶ್ರೀಚಕ್ರ ಯಂತ್ರ ಯಾಕೆ ಪ್ರತಿಷ್ಠಾಪನೆ ಮಾಡ್ಕೋಬೇಕು? ಶ್ರಾವಣ ಸೋಮವಾರದ ಸಂದರ್ಭದಲ್ಲಿ ಮಾತಾಡ್ತಾ ಇದ್ದೀವಿ. ಅದನ್ನು ಶಿವಶಕ್ತಿ ಇರುತ್ತೆ ಅದರಲ್ಲಿ, ಶ್ರೀಚಕ್ರ ಯಂತ್ರದಲ್ಲಿ. ಮೇಲುಗಡೆ ಶಿವ, ಕೆಳಗಡೆ ಶಕ್ತಿ, ಅಂದರೆ ಅಮ್ಮನವರು ಪಾರ್ವತಿ, ಶಿವ ಶಕ್ತಿ ಇಬ್ಬರ ಶಕ್ತಿ ಸಮ್ಮಿಳಿತ ಸಂಗಮ ಆಗಿರುತ್ತೆ. ಅದರ ಜೊತೆಗೆ ಅದರಲ್ಲಿ ಮಹಾಲಕ್ಷ್ಮಿಯ ಶಕ್ತಿ ಕೂಡ ಕೇಂದ್ರೀಕೃತ ಆಗಿರುತ್ತೆ. ಅದನ್ನು ಆದಿಶಕ್ತಿ ಪರಾಶಕ್ತಿ ಅಮ್ಮನವರು ನಿರ್ಮಾಣ ಮಾಡಿರುವಂಥದ್ದು. ಇಂತಹ ಪರಮ ಪವಿತ್ರ ಶ್ರಾವಣ ಮಾಸದಲ್ಲಿ ಯಾವ ವೀಕ್ಷಕರು ಆಲ್ರೆಡಿ ನನ್ನ ಕೈಯಿಂದ ಎನರ್ಜೈಸ್ ಮಾಡಿ ತರಿಸ್ಕೊಂಡಿದ್ದೀರಿ, ಶ್ರೀಚಕ್ರ ಯಂತ್ರ ಪೂಜೆ ಮಾಡ್ತಾ ಹೋಗಿ, ನಿಮ್ಮ ಮನಸ್ಸಿನ ಇಚ್ಛೆಗಳು 100ಕ್ಕೆ 1000 ಪಟ್ಟು ಸಕ್ಸಸ್ಫುಲ್ ಆಗುತ್ತೆ. ಎರಡನೇದಾಗಿ, ಇನ್ನು ಯಾರು ಬುಕ್ ಮಾಡ್ಕೊಂಡಿಲ್ಲ, ಇದೇ ಸಂದರ್ಭದಲ್ಲಿ ಇದೇ ಸ್ಥಳದಲ್ಲಿ ಶ್ರಾವಣ ಮಾಸ ಪರ್ಯಂತ 30 ದಿವಸ
ಅಷ್ಟಸಿದ್ಧಿ ಪೀಠದ ಮೇಲೆ ಮಹಾಲಕ್ಷ್ಮಿ ಶ್ರೀಚಕ್ರ ಮತ್ತು ಕುಬೇರ ಒಂದು ಹೋಮ ಆಗುತ್ತೆ. ಇದರಲ್ಲಿ ನಿಮ್ಮ ಮನಸ್ಸಿನ ವಿಷಯಗಳನ್ನು ನೀವು ವಾಟ್ಸಪ್ಪಲ್ಲಿ, ಈಗ ನಂಬರ್ ಏನು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಅದರ ಮೇಲೆ ಟೈಪ್ ಮಾಡಿ ಕಳಿಸಿ ಆ ನಂಬರ್ಗೆ. ನನಗಿದಾಗಬೇಕು, ಕೆಲಸ ಇದಾಗಬೇಕು. ಇದೇ ಸ್ಥಳದಲ್ಲಿ ಶ್ರೀಚಕ್ರ ಪೂಜೆ ಆಗುತ್ತೆ, ಸಿದ್ಧಿ ಪೂಜೆ ಆಗುತ್ತೆ. 30 ದಿವಸ ಆದಮೇಲೆ ಶ್ರೀಚಕ್ರ ಯಂತ್ರ ನಿಮ್ಮ ಮನೆಗೆ ಬರುತ್ತೆ. ಮನೆಗೆ ಬಂದರೆ ಸಾಕು, ಎಲ್ಲ ಕೆಲಸಗಳು ಹೂವಿನ ಹಾರ ಎತ್ತಿದಷ್ಟು ಸರಳವಾಗಿ ಕೆಲಸ ಆಗುತ್ತೆ. ವರ್ಷದೊಳಗಡೆ ಬೇಕಾದರೆ ಬರೆದಿಟ್ಕೊಳ್ಳಿ. ಈಗ ಶ್ರಾವಣ ಮಾಸ ನಡೀತಾ ಇದೆ. ಯಾವ ವೀಕ್ಷಕರು ಈಗ ಶ್ರೀಚಕ್ರ ಯಂತ್ರವನ್ನು ಬುಕ್ ಮಾಡ್ಕೋತೀರಿ, ಮುಂದಿನ ಶ್ರಾವಣ ಮಾಸದಷ್ಟೊತ್ತಿಗೆ ಶ್ರೀಚಕ್ರ ಯಂತ್ರ ಮನೆಗೆ ಬಂದು ಕೂತ್ಕೊಳ್ಳುತ್ತೆ. 30 ದಿವಸ ಆದಮೇಲೆ ಒಂದು ವರ್ಷದೊಳಗಡೆ ಸಾಲ ತೀರಲಿಲ್ಲ ಅಂದರೆ ಹೇಳಿ, ಸಾಲ ಸಂಪೂರ್ಣ ಬೇರ್ ಸಮೇತ ಆ ಸಾಲ ಎನ್ನುವ ಪದ ನಿಮ್ಮ ಜೀವನದ ಡಿಕ್ಷನರಿಯಿಂದ ಸಂಪೂರ್ಣವಾಗಿ ತೊಲಗುತ್ತೆ. ಇನ್ನೇನ್ ಬೇಕು ಗುರುಜಿ ಅಲ್ವಾ? ಇದನ್ನೊಂದು ಮಾಡ್ಕೊಳ್ಳಿ ಅವರು. ಇದ್ರ ಜೊತೆಗೆ ಶ್ರಾವಣ ಮಾಸದಲ್ಲಿ ಸೋಮವಾರದ ದಿನ ವಿಶೇಷವಾಗಿ ಸಾಲದಿಂದ ಹೊರಗಡೆ ಬರೋದಕ್ಕೆ ನೋಡಿ, ಪರಮೇಶ್ವರ ಜಾಸ್ತಿ ಏನು ಕೇಳೋದಿಲ್ವಂತೆ. ಶಿವಲಿಂಗಕ್ಕೆ ಜಸ್ಟ್ ಶುದ್ಧವಾದ ನೀರಿನಿಂದ ಅಭಿಷೇಕ ಮಾಡು ಅಂತ ಕೇಳ್ತಾನಂತೆ. ನೋಡಿ ಎಂಥ ದಯಾಳು, ಪರಮ ದಯಾಳು. ನಿಮಗೇನಾದರೂ ಖರ್ಚಿನ ಒಂದು ಬಾಬತ್ತು, ಖರ್ಚಿನ ಒಂದು ಲೆಕ್ಕ ಹೇಳ್ಕೊಟ್ನಾ ಈಶ್ವರ? ಇಲ್ಲ. ಆತ ಕೇಳಿದ್ದೇನು? ನೀರಿನಿಂದ ಅಭಿಷೇಕ ಮಾಡು ಸಾಕು. ನೀರಿನಿಂದ ಅಭಿಷೇಕ ಮಾಡಿ, ಶಿವಾಲಯಕ್ಕೆ ನೀರನ್ನು ಕೊಡಿ ಅಭಿಷೇಕಕ್ಕೆ. ನಿಮ್ಮ ಮನೆಯಲ್ಲೂ ಕೂಡ ಅಷ್ಟೇ, ಮನೆಯಲ್ಲೂ ಕೂಡ ಶಿವಲಿಂಗ ಇದ್ದರೆ ಅಭಿಷೇಕ ಮಾಡಿ, ಶುದ್ಧವಾದ ಜಲದಿಂದ ಅಭಿಷೇಕ ಮಾಡಿ. ಈಶ್ವರ ಕೇಳೋದಷ್ಟೇ. ಅದರಲ್ಲಿ ಏನು, ನೈಸರ್ಗಿಕವಾಗಿ ನೇಚರಲ್ಲಿ ಸಿಗುವಂತಹ ನೀರು, ಅದಕ್ಕೇನು ನೀವು 1 ರೂಪಾಯಿ ಕೂಡ ಖರ್ಚು ಮಾಡಬೇಕಾಗಿಲ್ಲ. ಯಾರು ಶ್ರಾವಣ ಸೋಮವಾರದ ದಿನ ಶಿವಾಲಯದಲ್ಲಿ ಶಿವಲಿಂಗಕ್ಕೆ ಜಲಾಭಿಷೇಕವನ್ನು ಮಾಡಿಸ್ತಾರೋ ಅದಕ್ಕೆ ಒಂದು ಸ್ವಲ್ಪ ಹಣವನ್ನು ಜಲಾಭಿಷೇಕಕ್ಕೆ ಕೊಡಿಸಿ ನೋಡಿ, ಎಂತಹ ಅದ್ಭುತ ರಿಸಲ್ಟ್ ಬರುತ್ತೆ. ಸಾಲದ ಶೂಲದಿಂದ ಹೊರಗಡೆ ಬರೋದಕ್ಕೆ ಶ್ರಾವಣ ಮಾಸದ ಪ್ರತಿ ಸೋಮವಾರನೂ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಶಿವನಿಗೆ ಬಿಲ್ವಾರ್ಚನೆಯನ್ನು ಮಾಡಿ, ಬಿಲ್ವಪತ್ರದ ದಳಗಳನ್ನು 108 ಸಂಖ್ಯೆಯಲ್ಲಿ ಸಮರ್ಪಣೆ ಮಾಡಿ ಮಹಾಮೃತ್ಯುಂಜಯ ಮಂತ್ರ ಹೇಳಬೇಕಂತೆ. 21 ಅಥವಾ 108. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿಯೋ ಬಂಧನಾನ್ ಮೃತ್ಯೋರ್ಮುಕ್ಷೀಯ ಮಾಮೃತಾತ್ ಓಂ ಓಂ ಜೂಂ ಸಹ ಓಂ ಜೂಂ ಸಹ ಓಂ ಜೂಂ ಸಹ ಮೊದಲಿಗೆ ಕೊನೆಗೆ ಹೇಳಿಬಿಟ್ಟು, ಮೊದಲಿಗೆ ಹೇಳಿ ಮಹಾಮೃತ್ಯುಂಜಯ ಮಂತ್ರ ಹೇಳಿ, ಆಮೇಲೆ ಕೊನೆಗೆ ಮತ್ತೆ ಓಂ ಜೂಂ ಸಹ ಹೇಳೋದು. ಈ ರೀತಿ ಮಾಡೋದ್ರಿಂದ ಅಚ್ಚರಿಯ ರೀತಿಯಲ್ಲಿ ವರ್ಷದ ಒಳಗಡೆ ಸಾಲದ ಸುಳಿಯಿಂದ ಹೊರಗಡೆ ಬರ್ತಾರಂತೆ. ತಿಂಗಳಿಂದ ತಿಂಗಳಿಗೆ ಸಾಲ ಕಡಿಮೆ ಆಗ್ತಾ ಬರುತ್ತೆ. ಆಮೇಲೆ ಈ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ 2ನೇ ಸೋಮವಾರದ ದಿನವೇ ಬ್ರಾಹ್ಮಿ ಮುಹೂರ್ತದಲ್ಲಿ ಒಂದು ಹೊಸ ನೋಟ್ಬುಕ್ ತಗೋಬೇಕು. ಓಕೆ. ಹೊಸ ನೋಟ್ಬುಕ್ ತಗೊಂಡು ಅದರಲ್ಲಿ ಖರ್ಚು ವೆಚ್ಚ, ಆದಾಯ ಮತ್ತು ಖರ್ಚು ಇದನ್ನು ಬರೆಯೋದಕ್ಕೆ ಶುರು ಮಾಡಬೇಕಂತೆ. ಅದರ ಅರ್ಥ ಏನು ಅಂದರೆ, ಶಿವನಿಗೆ ಇವತ್ತಿನಿಂದ ನನ್ನ ಆದಾಯ ವೆಚ್ಚವನ್ನು ಸಂಪೂರ್ಣವಾಗಿ ನಿನ್ನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೀನಿ, ಅದರಲ್ಲಿ ಸಾಲ ಮತ್ತು ಖರ್ಚನ್ನು ಕಡಿಮೆ ಮಾಡ್ತಾ ಬರಬೇಕು, ಆ ರೀತಿ ನೀನು ಆಶೀರ್ವಾದ ಮಾಡಬೇಕು ಅಂತ ಹೇಳಿದಾಗ, ಕಂಪೇರ್ಡ್ ಟು ದಿಸ್ ಇಯರ್ ನೆಕ್ಸ್ಟ್ ಇಯರ್ ಅಷ್ಟೊತ್ತಿಗೆ ಖರ್ಚು ಮತ್ತು ಸಾಲ ಕಡಿಮೆ ಆಗ್ತಾ ಬರುತ್ತೆ, ಆದಾಯ ಜಾಸ್ತಿ ಆಗುತ್ತಂತೆ. ಇದನ್ನು 1 ವರ್ಷ ಮಾತ್ರ ಮಾಡಬೇಕು, ಪದೇ ವರ್ಷ ಮಾಡಬಾರ್ದು. ವರ್ಷ ಮಾಡಿದರೆ ಏನಾಗುತ್ತೆ ಅಂತಂದರೆ, ಸಾಲನೂ ಹಾಗೆ ಇದೆ, ಖರ್ಚು ಹಾಗೆ ಇದೆ ಅನ್ನಂಗಾಗುತ್ತೆ. 1 ವರ್ಷ ಮಾತ್ರ. ಈ ವರ್ಷ ಮಾಡಲಿ ನಮ್ಮ ವೀಕ್ಷಕರು. ಆ ಖರ್ಚು ವೆಚ್ಚು ಬಾಪ್ತದ ಬುಕ್ಕನ್ನು ಓಪನ್ ಮಾಡಲಿ, ಹೊಸ ನೋಟ್ಬುಕ್ಕು. ಅದರಲ್ಲಿ ಇವತ್ತಿನಿಂದ 1 ಲೀಟರ್ ಹಾಲು ತೊಗೊಂಬಂದೆ, 2 ಲೀಟರ್ ನಾನು ಇದನ್ನು ತಂದೆ, ಎಣ್ಣೆ ತಂದೆ, ಎಲ್ಲವನ್ನ ಖರ್ಚು ಮತ್ತು ಆದಾಯ ಕೂಡ, ಈ ತಿಂಗಳು ನಂದು ಇಷ್ಟ ಆದಾಯ ಬಂತು, ಅದನ್ನೆಲ್ಲ ಬರೀತಾ ಹೋಗಬೇಕು. 1 ವರ್ಷ ಮಾಡಿ ನೋಡಲಿ, ನೆಕ್ಸ್ಟ್ ಇಯರ್ ಸಾಲನೇ ಇರೋದಿಲ್ಲ. ಸಾಲದ ಸುಳಿಯಿಂದ ಹೇಗೆ ಹೊರಗೆ ಬರಬೇಕು, ಹೇಗೆ ಪೂಜೆ ಮಾಡಬೇಕು ಅಂತ ಹೇಳಿದ್ರಿ. ಇನ್ನು ಕೆಲವರು ಉದ್ಯೋಗಾಕಾಂಕ್ಷಿಗಳು ಇರ್ತಾರೆ ಗುರುಜಿ, ಅವರು ಏನು ಮಾಡಿದ್ರು ಉದ್ಯೋಗ ಸಿಗ್ತಾ ಇಲ್ಲ ಅಂತ ಹೇಳಿ ಹಲವಾರು ರೀತಿಯಾದಂತಹ ಅಡಚಣೆಗಳನ್ನು ಎದುರಿಸ್ತಾ ಇರ್ತಾರೆ. ಅಂಥವರು ಕೂಡ ಈ ಶ್ರಾವಣ ಸೋಮವಾರದಂದು ಏನಾದರೂ ಸಂಕಲ್ಪ ಮಾಡಿಕೊಂಡ್ರೆ ಉದ್ಯೋಗ ಸಿಗುವಂತಹ ಸಾಧ್ಯತೆಗಳು ಇರುತ್ತಾ? ಖಂಡಿತವಾಗಿ ಉದ್ಯೋಗ 100ಕ್ಕೆ 100 1000 ಪಟ್ಟು ಸಿಗುತ್ತೆ. ಅವ್ರು ಏನು ಮಾಡಬೇಕು ಅಂದರೆ, ಈ ಶ್ರಾವಣ ಸೋಮವಾರದ ಒಂದು 2ನೇಯ ವಿಶೇಷ ಸೋಮವಾರದಂದು ಅನ್ನದಾನ ಮಾಡಿಸ್ಬೇಕು. ಓಕೆ. ಅನ್ನದಾನ ಇಲ್ಲ ಗುರುಗಳೇ ಆಗೋದಿಲ್ಲ ಅಂತಂದರೆ, ಜಸ್ಟ್ ಶಿವಾಲಯಕ್ಕೆ ಹೋಗ್ಬಿಟ್ಟು 1 kg ಅಕ್ಕಿ, 2 ಲೀಟರ್ ಹಸಿ ಹಾಲು, ಅದನ್ನು ದಾನ ಮಾಡಿ ಬಂದರೆ ಸಾಕು ದೇವಸ್ಥಾನಕ್ಕೆ. ಇಷ್ಟು ಮಾಡಬಹುದು. ಇದರ ಜೊತೆಗೆ ಅವರು ವಿಶೇಷವಾಗಿ ಇನ್ನೂ 2 ಕ್ರಮಗಳನ್ನು ಮಾಡ್ಕೋಬೇಕಾಗತ್ತೆ.
ರುದ್ರಾಧ್ಯಾಯ ಅಂತ ಬರುತ್ತೆ, ಅದನ್ನ ಶ್ರವಣ ಮಾಡಬೇಕು, ಕೇಳಬೇಕು. ಹ್ಮ್ ಓಂ ನಮ ಶಿವಾಯ 108 ಅಥವಾ 1008 ಜಪ ಮಾಡಬೇಕು. ಅದರ ಜೊತೆಗೆ ಇನ್ನೂ ಒಂದು ವಿಶೇಷ ಕೆಲಸ ಏನು ಮಾಡ್ಕೋಬೇಕು ಅಂದರೆ, ತುಂಬ ಕಷ್ಟದಲ್ಲಿರುವಂತಹ ಬಡ ಮಕ್ಕಳಿಗೆ ಈ 2ನೇ ಶ್ರಾವಣ ಸೋಮವಾರದ ದಿನ ತಮ್ಮ ಕೈಲಾದಷ್ಟು ಯಥಾಶಕ್ತಿ ಭಕ್ತಿ ಹೊಸ ಪುಸ್ತಕಗಳನ್ನು ಕೊಡಿಸ್ಬೇಕು. ತಮ್ಮ ನೋಟ್ಬುಕ್ ಶಕ್ತಿಗೆ ಅನುಸಾರವಾಗಿ ನೋಟ್ಬುಕ್ ಯೂಸ್ ಮಾಡಿದ್ದಿರಬಾರ್ದು. ಗೊತ್ತಾಯ್ತು. ಅದು ಅಲ್ಲ, ಅದು ಕ್ರಮ ಅಲ್ಲ, ಅದು ರೆಮಿಡಿಗೆ ಅಪೋಸಿಟ್ ಆಗುತ್ತೆ. ಹೊಸ ಪುಸ್ತಕಗಳನ್ನ ನೀಡಬೇಕು. ಪೆನ್ನು ಪುಸ್ತಕಗಳು, ಜಾಮೆಟ್ರಿ ಬಾಕ್ಸ್, ಸ್ಕೂಲ್ ಬ್ಯಾಗ್, ಕಾಲೇಜ್ ಬ್ಯಾಗ್ ಅವರಿಗೆ ಅನುಕೂಲ. ಇನ್ನೊಂದು, ಅಪಾತ್ರರಿಗೆ ದಾನ ಮಾಡಬಾರ್ದು. ಇಲ್ಲ ಗುರುಗಳೇನೋ ಹೇಳಿದ್ದಾರೆ, ಹೋಗಿ ನಾನು ದಾನ ಮಾಡಿಬಿಡ್ತೀನಿ. ಅಪಾತ್ರರಿಗೆ ದಾನ ಮಾಡಬಾರ್ದು ಅಂತಂದ್ರೆ ಹೊಟ್ಟೆ ತುಂಬಿದವರಿಗೆ, ಅಗತ್ಯ ಇಲ್ಲದವರಿಗೆ ಮತ್ತು ಆ ವಸ್ತುಗಳಿಗೆ ಅವರು ಆದರ ಬೆಲೆ ಕೊಡಲಾರದವರಿಗೆ ದಾನ ಮಾಡಬಾರ್ದು. ಏನೋ ನೀವು ಪುಸ್ತಕ ಕೊಟ್ರಿ ಅದನ್ನ ಬಿಸಾಕ್ಬಿಟ್ರಿ, ಸ್ಕೂಲ್ ಬ್ಯಾಗ್ ಕೊಟ್ರಿ ಅದನ್ನ ಬೇರೆದಕ್ಕೆ ಯೂಸ್ ಮಾಡಿದ್ರಿ, ಹಂಗಲ್ಲ. ಹೊಟ್ಟೆ ಹಸಿವಿರಬೇಕು, ಅಂಥವ್ರಿಗೆ ದಾನ ಮಾಡ್ಬೇಕು. ಅದು ಆ ವಸ್ತುಗಳು ಅವರಿಗೆ ಉಪಯೋಗ ಆಗ್ಬೇಕು. ವಿದ್ಯಾದಾನ, ಈ ಹಣ ಕೊಡೋದಕ್ಕಿಂತ ವಸ್ತುಗಳನ್ನು ಕೊಡಬೇಕು. ನಾನು ಅದೇ ಹೇಳ್ತಿರ್ತೀನಿ ಸುಮಾರು ಕಡೆಗಳಿಗೆ, ನಮ್ಮ ಕ್ಲೈಂಟ್ಸ್ಗೆಲ್ಲ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಿರ್ತೀನಿ. ಯಾವಾಗಲೂ ಕೂಡ ನೀವು ಸಿಗ್ನಲಲ್ಲಿ ಹೋಗ್ಬೇಕಾದ್ರೆ ಭಿಕ್ಷಕರು ಬರ್ತಾರೆ ದಾರಿಯಲ್ಲಿ, ಅವರಿಗೆ ಹಣ ಕೊಡ್ತೀರಾ? ನಾನಂತೂ ಕೊಟ್ಟಿಲ್ಲ ಗುರುಜಿ. ಏನಾದ್ರೂ ಅವಶ್ಯಕತೆ, ತಿಂಡಿ ಊಟ ಅಥವಾ ಏನು ಅವರಿಗೆ ಅವಶ್ಯಕತೆ ಇರುತ್ತೆ, ಹೊಟ್ಟೆ ಹಸ್ತಿರತ್ತೆ, ಕೆಲವರಿಗೆ ಜ್ಯೂಸ್ ಕೊಡ್ಸೋದು, ಆ ಥರದ್ದು ಮಾಡ್ತೀವಿ. ಯಾವಾಗಲೂ ಕೂಡ ಹಣ ಕೊಡಬಾರ್ದು. ಯಾಕೆ ಅಂತಂದ್ರೆ ಇದು ವೇದಿಕೆ ಸಿಕ್ಕಿದೆ ಹೇಳ್ತಾ ಇರ್ತೀನಿ, ಸಾಕಷ್ಟು ಜನರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀನಿ. ಹಣ ಕೊಟ್ಟರೆ ಏನಾಗುತ್ತೆ ಅಂತಂದರೆ, ಆ ಎನರ್ಜಿ ಲಕ್ಷ್ಮಿ ಅನ್ನುವಂಥದ್ದು ಇಟ್ ಈಸ್ ಪಾಸಿಂಗ್ ಟು ದ ನೆಗೆಟಿವ್ ವೈಬ್ಸ್. ಅವ್ರು ಯಾವಾಗಲೂ ಶಾಪ ಕಷ್ಟದಲ್ಲಿರ್ತಾರೆ, ಕಣ್ಣೀರು, ಒಂಥರ ನೆಗೆಟಿವ್ ಇದರಲ್ಲಿ ಇರ್ತಾರೆ. ಅದರ ಬದಲಾಗಿ ನೀವು ಅವರಿಗೆ ಫುಡ್ ಕೊಡಿಸ್ಬೇಕು. ಅದು ದಾನದ ಸರಿಯಾದ. ಆ ಹಣ ಸರಿಯಾದ ಕೆಲಸಕ್ಕೆ ಖರ್ಚಾಗುತ್ತೆ ಅನ್ನೋದು ಏನು ಗ್ಯಾರಂಟಿ? ಒಂದು. ಎರಡನೇದೇನು ಅಂದರೆ, ಇಟ್ ಈಸ್ ಪಾಸಿಂಗ್ ಟು ದ ನೆಗೆಟಿವ್ ವೈಬ್ಸ್. ನೀವೆಷ್ಟು ಹಣವನ್ನು ಕೊಡ್ತಾ ಬರ್ತೀರಿ, ಆ ಅಪೋಸಿಟ್ ನೆಗೆಟಿವ್ ವೈಬ್ಸನ್ನು ನೀವು ಸ್ವೀಕಾರ ಮಾಡ್ತಾ ಬರ್ತೀರಿ. ಹಾಗಾಗಿ ಅಪಾತ್ರರಿಗೆ ದಾನ ಮಾಡಬಾರ್ದು. ಮತ್ತು ದಾನ ಮಾಡುವಂಥ ಸಂದರ್ಭದಲ್ಲಿ ಸತ್ಪಾತ್ರರಿಗೆ, ನೀವು ಭಿಕ್ಷಕರಿಗೆ ದಾನ ಮಾಡೋದಾದ್ರೂ ಕೂಡ ನೀವು ಹಣ ಬಿಟ್ಟು ಆಹಾರವನ್ನು ಕೊಡಿಸ್ಬೇಕು ಅವರಿಗೆ. ನಿಜವಾದ ಹೊಟ್ಟೆ ಹಸಿವಿನಲ್ಲಿ ಒಂದು ದೇವರು ಇರ್ತಾನಂತೆ, ಅನ್ನ ಪರಬ್ರಹ್ಮ ಅಂತ ಹೇಳ್ತೀವಿ. ಹಾಗಾಗಿ ಆ ಹೊಟ್ಟೆ ತುಂಬಿತು ಅಂದರೆ ಅವ್ರು ಆಶೀರ್ವಾದ ಮಾಡ್ತಾರೆ. ಆಗ ಪಾಸಿಟಿವ್ ವೈಬ್ಸ್ ಪಾಸ್ ಆಗುತ್ತೆ. ಹಣ ಕೊಟ್ಟರೆ ಆ ಅಪೋಸಿಟ್ ವ್ಯಕ್ತಿಯಿಂದ ನೆಗೆಟಿವ್ ವೈಬ್ಸ್ ನಾವು ತಗೋತೀವಿ, ಅಲ್ಲಿ ಸಾಲ ನಮ್ದು ಜಾಸ್ತಿ ಆಗ್ತಾ ಬರುತ್ತೆ. ಹಾಗಾಗಿ ಸತ್ಪಾತ್ರರಿಗೆ 2ನೇ ಶ್ರಾವಣ ಸೋಮವಾರ ಅಗತ್ಯ ಇರುವಂಥವರಿಗೆ ಪುಸ್ತಕಗಳನ್ನು ದಾನ. ಓಕೆ, ಇದು ಬೆಸ್ಟ್. ಈ ಕೆಲಸ ಸಿಗುತ್ತವರಿಗೆ ಈ ರೀತಿ ಮಾಡೋದ್ರಿ. ಸೊ ಗುರುಜಿ, ಏನಂದ್ರೆ ಒಂದಕ್ಕಿಂತ ಒಂದು ವಿಶೇಷವಾದಂತಹ ರೆಮಿಡಿಗಳನ್ನ ಹೇಳ್ತಾ ಇದ್ದೀರಾ. ಸಾಲ ಬಾಧೆಗಾಯ್ತು, ಅದ್ರ ಜೊತೆಗೆ ಉದ್ಯೋಗವನ್ನ ಅರಸ್ತಾ ಇರ್ತಾರೆ ಅಂಥವ್ರು ಕೂಡ ಸಂಕಲ್ಪ ಮಾಡ್ಕೊಳ್ಬೇಕು, ಯಾವ ರೀತಿ ಯಾವ ದಿನ ಹೇಗೆ ಮಾಡ್ಕೋಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಟ್ರಿ. ಹಾಗೆ ಶಿವನನ್ನ ಆರಾಧನೆ 2ನೇ ಸೋಮವಾರ ಹೇಗೆ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದ ತಮಗೆ. ಓಂ ನಮಃ ಶಿವಾಯ. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಶ್ರಾವಣ ಸೋಮವಾರದಲ್ಲಿ ಏನಂತಂದ್ರೆ ಜಪತಪಗಳನ್ನ ಮಾಡಿ, ಧ್ಯಾನಗಳನ್ನ ಮಾಡಿ ಶಿವನಿಗೆ ಹತ್ರ ಆಗ್ತಾ ಇರುವಂತಹ ಸಂದರ್ಭ ಎಲ್ಲ ಮಹಿಳೆಯರು. ಅಂಥ ಸಂದರ್ಭದಲ್ಲಿ ಈ ಸಾಲದ ಸುಳಿಯಲ್ಲೂ ಕೂಡ ಸಾಕಷ್ಟು ಜನ ಸಿಲುಕೊಂಡಿರ್ತಾರೆ. ಅಂಥವ್ರು ಯಾವ ರೀತಿ ರೆಮಿಡಿಗಳನ್ನು ಮಾಡ್ಕೊಳ್ಬೇಕು, ಹಾಗೆ ಉದ್ಯೋಗವನ್ನ ಅರಸುವಂಥವರಿಗೆ ಯಾವ ರೀತಿ ಸಂಕಲ್ಪ ಮಾಡ್ಕೊಳ್ಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ಬಿಲ್ವ ಪತ್ರೆಯನ್ನ ದೇವರಿಗೆ ಸಮರ್ಪಿಸುವ ರೀತಿಯನ್ನು ಕೂಡ ಗುರುಜಿ ಇವತ್ತಿನ ಪಾಡ್ಕಾಸ್ಟ್ನಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ನಿಮಗೂ ಕೂಡ ಕಾರ್ಯಕ್ರಮ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಕಮೆಂಟ್ ಮಾಡೋದನ್ನ ತಪ್ಪದೆ ಮರಿಬೇಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ. ಗುರುಜಿ, ವರ್ಷ ಪೂರ್ತಿ ಸೋಮವಾರ ನಾವು ಪೂಜೆ ಮಾಡೋದು ಒಂದ್ ಕಡೆ ಆದರೆ, ಶ್ರಾವಣದಲ್ಲಿ ಮಾಡುವಂತಹ ಸೋಮವಾರದ ಪೂಜೆ ವಿಶೇಷ. ಅದರಲ್ಲೂ ಈ ಸಮುದ್ರ ಮಥನದ ಕಥೆ ಈ ಶ್ರಾವಣ ಮಾಸದಲ್ಲಿ ಕೇಳುವಂಥದ್ದೇ ವಿಶೇಷ. ಗುರುಜಿ, ಅದನ್ನ ತಿಳಿಸ್ಕೊಡೋದಾದ್ರೆ ನೋಡಿ, ಈ ಸಮುದ್ರ ಮಂಥನದ ಒಂದು ಮಾತಾಡ್ತಾ ಇದ್ದೀವಿ. ಈಶ್ವರ ಶಿವ ನಮಗೆ ಬಲಗಡೆಯಿಂದ ಪ್ರಸಾದವನ್ನ ಕೊಟ್ಟಿರೋ, ಖಂಡಿತ ಅದು ಆಯ್ತು. ನಾವು ಬಹಳ ಬ್ಲೆಸ್ಡ್ ಅಂತ ಹೇಳ್ಬೋದು. ಮುಂದಿನ ಒಂದು ಪಾಡ್ಕಾಸ್ಟ್ ಅಲ್ಲಿ ನಾವು ಏನು ನೋಡೋಣ ಅಂತಂದ್ರೆ, ಸಮುದ್ರ ಮಂಥನದಲ್ಲಿ ಒಂದು ವಿಶೇಷವಾದ ವಸ್ತು ಹುಟ್ಟುತ್ತೆ. ಆ ವಸ್ತುವನ್ನ ಈಶ್ವರನಿಗೆ ಸಮರ್ಪಣೆ ಮಾಡಿದ್ರೆ ಈಶ್ವರ ಬೇಗವರ ಪ್ರಸಾದವನ್ನ ಕೊಡುವಂಥದ್ದು. ಆ ವಸ್ತು ಯಾವುದು ಅಂತಂದ್ರೆ ಜೀತ್ ಮೀಡಿಯಾ ನೆಟ್ವರ್ಕ್, ಎಂದೆಂದಿಗೂ ನಿಮ್ಮೊಂದಿಗೆ.